ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚಿನ್ನಯ್ಯ ರಿಟ್ ಪಿಟಿಷನ್ ಅರ್ಜಿಯನ್ನು ಏನು ಹಾಕಿದ್ದಾನೆ, ಆ ರಿಟ್ ಪಿಟಿಷನ್ ಅರ್ಜಿಯಲ್ಲಿ 200 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಅದು ಅಕೌಂಟೆಬಿಲಿಟಿ ಮೂಲಕ ಹೋಗಿದೆ. ಇದರಲ್ಲಿ ಪ್ರಕಾಶ್ ರಾಜ್ ಕೂಡ ಇದ್ದಾರೆ ಎನ್ನುವಂಥದ್ದನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನೊಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಏನು ಅಂದರೆ ಒಬ್ಬ ಹಿಂದೂ ಸಂಘಟನೆಯ ಮುಖಂಡ, ಹಲವಾರು ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥವ್ರು. ಅದರ ಅವರು ಹಿಂದೂ ಸಂಘಟನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ಏನು ಹೇಳಿದರು ಅಂತಂದರೆ, ಇದು ಪ್ರಕಾಶ್ ರಾಜ್ ಅವರು ನಾಸ್ತಿಕರು, ಇದು ಹಿಂದೂ ಧರ್ಮದ ಷಡ್ಯಂತ್ರ, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಧರ್ಮಸ್ಥಳ ಕ್ಷೇತ್ರವನ್ನು ಕುಲಗೆಡಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ 200 ಕೋಟಿ ರೂಪಾಯಿ ವ್ಯವಹಾರ ಇದೆ. ಪ್ರಕಾಶ್ ರಾಜ್ ಅವರು ಇದರಲ್ಲಿ ಇದ್ದಾರೆ. ಹಾಗಾಗಿ SIT ಅವರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಹರಿದು ಹಾಕ್ತೀರಿ. ಇದರಲ್ಲಿ ಷಡ್ಯಂತ್ರ ಏನು ಅನ್ನುವಂಥದ್ದನ್ನು ತಾವು ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಅವರು ನಾಸ್ತಿಕರು, ಇನ್ನೊಂದು ಮತ್ತೊಂದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಅವರಿಗೆ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳು ಬಹಳಷ್ಟು ಜನರಿಗೆ ಇರ್ತದೆ. ಹಾಗಾಗಿ ನಾವು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಮಾತನಾಡೋದಿಲ್ಲ. ಯಾಕಂತಂದರೆ ಅದು ಸಂವಿಧಾನಕ್ಕೆ ವಿರುದ್ಧ ಆಗ್ತದೆ. ಅವರವರ ಅಭಿಪ್ರಾಯವನ್ನು ಅವರು ಹಂಚಿಕೊಳ್ಳಿಕ್ಕೆ ಅವರಿಗೆ ಅವಶ್ಯಕತೆ ಇದೆ. ಹಾಗಾಗಿ ನಾನು ಅವರು ನಾಸ್ತಿಕರು ಆಸ್ತಿಕರು ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಹೋಗೋದಿಲ್ಲ. ಆದರೆ ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಏನು ಹೇಳಿದರು ಅಂತಂದರೆ, ಇದು ಹಿಂದೂ ಧರ್ಮದ ಷಡ್ಯಂತ್ರ, ಧರ್ಮಸ್ಥಳ ಕ್ಷೇತ್ರವನ್ನು ಕೂಲಿಕೆಡಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು. 200 ಕೋಟಿ ರೂಪಾಯಿಯಲ್ಲಿ ಪ್ರಕಾಶ್ ರಾಜ್ ಇದ್ದಾನೆ, ಇವರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಹೇಳ್ತಾರೆ. ಓಕೆ, ಇದು ಯಾವ ರೀತಿ ಷಡ್ಯಂತ್ರ? ಈಗ ಅವರು ಪ್ರಕಾಶ್ ರಾಜ್ ಅವರು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ತಾರೆ. ಅರೇಂಜ್ ಮಾಡಿದಾಗ ಅವರು ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಹೇಳ್ತಾರೆ. ಚಿನ್ನಯ್ಯ ನನಗೆ ಫೋನ್ ಮಾಡಿದಾಗ, ಅಂದರೆ ಗಿರೀಶ್ ಮಟ್ಟಣ್ಣನವರ ಹತ್ರ ಇವರಿಗೆ ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳಿದಾಗ ಪ್ರಕಾಶ್ ರಾಜ್ ಅವರ ಹತ್ರ ಮಾತನಾಡ್ತಾರೆ. ಯಾಕಂತಂದ್ರೆ ಅವರು ಹಲವಾರು ಹೋರಾಟಗಳಲ್ಲಿ, ರೈತರ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು. ಹಾಗಾಗಿ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಹಾಗಾಗಿ ನಾನು ರಿಸೀವ್ ಮಾಡಿದ್ದೀನಿ ಅಂತ ಹೇಳಿದರು. ಆಗ ಪ್ರಕಾಶ್ ರಾಜ್ ಅವರು ಚಿನ್ನಯ್ಯನ ಮಾತಿಗೆ ಏನು ಹೇಳ್ತಾರೆ ಅಂತಂದರೆ, ನೀನು ಹೇಳಿದ ಸತ್ಯವನ್ನೇ SITಗೆ ಹೋಗಿ ಹೇಳು ಅಂತ ಹೇಳ್ತಾರೆ. ನನಗೆ ಧೈರ್ಯ ಸಾಲ್ತಾ ಇಲ್ಲ ಅಂತಂದಾಗ ಪ್ರಣಬ್ ಮೊಹಂತಿ ಏನಿದ್ದಾರೆ SIT ಚೀಫು, ಪ್ರಣಬ್ ಮೊಹಂತಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಇದರಲ್ಲಿ ಷಡ್ಯಂತ್ರ ಏನು ಬಂತು ರೀ? ಒಬ್ಬ ಹೋರಾಟಗಾರನಿಗೆ ಫೋನ್ ಮಾಡಿದಾಗ ಅವರಿಗೆ ಒಂದಿಷ್ಟು ಕಾನೂನು ಪ್ರಕಾರ ಐಡಿಯಾಗಳನ್ನು ಕೊಡ್ತಕ್ಕಂಥದ್ದು ಹೋರಾಟಗಾರರ ಕರ್ತವ್ಯ. ಹಾಗಾಗಿ ನನಗೆ ಫೋನ್ ಮಾಡಿ ಯಾರಾದರೂ ಬೆದರಿಕೆ ಹಾಕ್ತಾರೆ ಅಂತಂತ ಹೇಳಿದ್ರೆ, ಆಯ್ತಪ್ಪ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡು, ನೀನು ನನಗೇನು ಹೇಳಿದೆಯಾ ಅದನ್ನು ಪೊಲೀಸರವ್ರ ಹತ್ರ ಹೋಗಿ ಹೇಳು ಅಂತ ಹೇಳ್ತೀನಿ. ಹಾಗಾಗಿ ಚಿನ್ನಯ್ಯ ಏನು ಹೇಳಿದ್ದಾನೆ ಅದನ್ನೇ ಕೂಡ ಅವ್ರು ಪೊಲೀಸ್ ಹತ್ರ SIT ಅವ್ರ ಹತ್ರ ಹೋಗಿ ಹೇಳು ಅಂತ ಹೇಳಿದ್ದಾರೆ. ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ ಅಂದಾಗ, ಆಯ್ತಪ್ಪ ನಾನೇ ಫೋನ್ ಮಾಡಿ ಹೇಳ್ತೀನಿ ಹೀಗಿದೆ ಅಂತೇಳಿ, ಪರಿಚಯ ಇದ್ದಾರೆ ಪೊಲೀಸರು ಅಂತ ಹೇಳ್ತೀವಿ. ಇದು ಆಗಿದೆ. ಇದರಲ್ಲಿ ಷಡ್ಯಂತ್ರ ಹೆಂಗೆ ಬಂತು? ಚಿನ್ನಯ್ಯ ರಿಟ್ ಪಿಟಿಷನ್ ಅರ್ಜಿ ಹಾಕಿದ್ದಾನೆ, ಅದನ್ನು ತನಿಖೆ ನಡೆಯುತ್ತೆ. ಈಗ 2 ದಿವಸ ಆಯಿತು, ಆಲ್ರೆಡಿ 2-3 ದಿವಸಗಳಾಯಿತು. ಯಾರು ಪ್ರಕಾಶ್ ರಾಜ್ ಅವರು ಪ್ರೆಸ್ ಕ್ಲಬ್ ಪ್ರೆಸ್ ಮೀಟ್ ಮಾಡಿ ಈಗ ಆಲ್ರೆಡಿ ಆತ ಚಿನ್ನಯ್ಯ ರಿಟ್ ಪಿಟಿಷನ್ ಅರ್ಜಿ ಹಾಕಿ ಈಗ 5 ದಿವಸಗಳಾಯಿತು. ಅಕೌಂಟ್ ಮೂಲಕ ಹೋಗಿದ್ರೆ 5-6 ದಿವಸಗಟ್ಟಲೆ ಬೇಕಾಗುತ್ತೇನ್ರಿ? ಅಕೌಂಟ್ ಮೂಲಕ 200 ಕೋಟಿ ರೂಪಾಯಿ ಹೋಗಿದ್ರೆ 1 ನಿಮಿಷದಲ್ಲಿ ಕಂಡಿಡಿದ್ಬಿಟ್ಟು ಒಳಗಾಗ್ತಾ ಇದ್ರು. ಅಕೌಂಟ್ ಮೂಲಕ ಹೋಗಿದ್ರೆ ಇಲ್ಲಿ ಏನಿದೆ ಅದನ್ನು ಮಾತಾಡಬೇಕು. ಅದು ಬಿಟ್ಬಿಟ್ಟು ಅದು ತನಿಖೆ ಆಗುತ್ತೆ. ಆಯಿತು, ಇನ್ನು ಲೇಟ್ ಆಗಲಿ ತನಿಖೆ. ಅದು ಅಕೌಂಟ್ ಮೂಲಕ ಯಾರು ಅಕೌಂಟ್ ಮೂಲಕ ಹೋಗಿದೆ ಏನು ಇನ್ನೊಂದು ಮತ್ತೊಂದು ತನಿಖೆ ಆಗಿ ಆಮೇಲೆ ಅದಾಗಲಿ. ಇವರು ಹಿಂದೂ ಕುಲಗೆಡಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂಗಳು. ಹಾಗಾಗಿ ಹಿಂದೂಗಳ ಪರ ಮಾತನಾಡ್ತಕ್ಕಂಥದ್ದು ತಪ್ಪ? ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಅಂದರೆ ಧರ್ಮ ಸಂಸ್ಥಾಪನೆಗೆ ನಾವು ಮತ್ತೆ ಹುಟ್ಟಿ ಬರ್ತೇನೆ, ನಾನು ಧರ್ಮವನ್ನು ಸತ್ಯವನ್ನು ಕಾಪಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸತ್ಯವನ್ನು ಕಾಪಾಡಲಿಕ್ಕೆ ಇದರಲ್ಲಿ ಅವರು ಒಬ್ಬ ಭಾಗಿಯಾಗಿರ್ಬೋದಲ್ಲ. ಅಲ್ಲಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ಸತ್ತಿದ್ದಾಳೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ದಾರೆ. ಅಲ್ಲಿ ಆಗಿರ್ತಕ್ಕಂತಹ 417 ಪ್ರಕರಣಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. 74 UDRಗಳು ಏನಿದ್ದಾವೆ ಹೈಕೋರ್ಟಲ್ಲಿ, ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ರೀ? ನ್ಯಾಯ ಕೇಳುವಂಥದ್ದು, ಹೆಣ್ಣು ಮಕ್ಕಳ ಪರವಾಗಿ ನಿಲ್ತಕ್ಕಂಥದ್ದು, ಅಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ರಿಗೂ ಕೂಡ ನ್ಯಾಯವನ್ನು ಕೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಹಾಗಾಗಿ ಈ ರೀತಿಯಾಗಿ ಮಾತನಾಡ್ತವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಪ್ರಮೋದ್ ಮುತಾಲಿಕ್ ಅವರೇ, ನಿಮಗೆ ಸತ್ಯ ಗೊತ್ತಿದ್ರೆ, ಪ್ರಮೋದ್ ಮುತಾಲಿಕ್ ಅವರಿಗೆ ಅಲ್ಲಿಯ ಸತ್ಯ ಗೊತ್ತಿದ್ರೆ ನೀವು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ರಿ, ನೀವು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರಿ.
ಅಲ್ಲಿ ಸತ್ತಿರ್ತಕ್ಕಂತಹ ಹೆಣ್ಣು ಮಕ್ಕಳು ಅದರ ಇಷ್ಟದಿ ಏನಾದರೂ ನಿಮಗೆ ಗೊತ್ತಿದ್ರೆ, ಅದರ ವಾಸ್ತವ ಸ್ಥಿತಿ ಏನಾದರೂ ನಿಮಗೆ ಗೊತ್ತಿದ್ರೆ ನೀವು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ರಿ. ಅದರ ಬಗ್ಗೆ ಮುಂಚಿತವಾಗಿ ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದ್ರ ಜೊತೆಗೆ ಒಂದು ಮಾತಾಡಿದ್ರಿ ತಾವುಗಳು, ಅಲ್ಲಿ ನೈಸರ್ಗಿಕ ಒಂದು ಚಿಕಿತ್ಸಾಲಯ ಮಾಡಿದ್ದಾರೆ, ಅವರು ಭಕ್ತರಿಗೆ ಇಷ್ಟೊಂದೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ತಾವುಗಳು ಮಾತಾಡಿದ್ರಿ. ಅದು ನನ್ನ ಹತ್ರ ದಾಖಲೆಗಳು ಇರೋದ್ರಿಂದ ಅದನ್ನು ನಾನು ಪ್ರಸ್ತುತ ಪಡಿಸಲೇಬೇಕಾಗುತ್ತೆ. ಅಲ್ಲಿ ನಿಸರ್ಗ ಚಿಕಿತ್ಸಾಲಯ ಏನು ಮಾಡಿದರೆ ಅದು ನೋಡಿ, ಶಾಂತಿವನ ದಾಖಲೆಗಳು ನನ್ನಲ್ಲಿದೆ, ಹಾಗಾಗಿ ನಾನು ಮಾತಾಡ್ತೀನಿ. ಶಾಂತಿವನ ಹೂದೋಟ ಮೃಗಾಲಯ ನಿರ್ಮಿಸುವ ಉದ್ದೇಶಕ್ಕೆ ಶಾಂತಿವನ ಟ್ರಸ್ಟ್ಗೆ 9/9/91 ನೀಡಿದ ಮಂಜೂರಾತಿ ದೃಢೀಕರಣದಲ್ಲಿ ಒಂದು ಕೈ ಬರಹದಲ್ಲಿ ಹೊಡೆದಾಕಿ ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿ ಗೃಹ ನಿರ್ಮಿಸುವ ಬಗ್ಗೆ ಎಂದು ತಿದ್ದಿ ಬರೆದಿರ್ತಕ್ಕಂಥದ್ದು. ಈಗೇನು ಅವರು ಪ್ರಕೃತಿ ಚಿಕಿತ್ಸಾಲಯವನ್ನು, ನೈಸರ್ಗಿಕ ಚಿಕಿತ್ಸಾಲಯವನ್ನು ಏನು ಮಾಡಿದ್ದಾರೆ ಅದನ್ನು ಭಕ್ತರ ಶಾಂತಿವನಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಭಕ್ತರಿಗಾಗಿ ಹೂದೋಟ ಮಾಡಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು, ಭಕ್ತರಿಗಾಗಿ ಮೃಗಾಲಯವನ್ನು ನಿರ್ಮಿಸಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಇವಿಷ್ಟನ್ನು ನಿರ್ಮಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು 14 ಎಕರೆ 65 ಸೆಂಟ್ಸನ್ನು ಜಾಗವನ್ನು ಪಡೆದಿರ್ತಕ್ಕಂಥದ್ದು. ಆದರೆ ಅಲ್ಲಾಗಿದ್ದೇ ಬೇರೆ. ಅದು ಯಾರಿಗೂ ಫ್ರೀ ಅಲ್ಲ. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಯಾರಿಗೂ ಕೂಡ ಫ್ರೀ ಅಲ್ಲ. 500 ರೂಪಾಯಿಂದ 5,000 10,000ವರೆಗೂ ಚಾರ್ಜಸ್ಗಳು ಇದ್ದಾವೆ. ಅವರವರಿಗೆ ತಕ್ಕಂತೆ, ಐಷಾರಾಮಿಗೆ ತಕ್ಕಂತೆ ಅದರಲ್ಲಿ ಒಂದು ಬೆಲೆಯನ್ನು ನಿಗದಿಪಡಿಸಲಾಗಿದೆ ಎನ್ನುವಂಥದ್ದು. ಸ್ವಾಮಿ ದರ್ಶನದ ಬಳಿಕ ಭಕ್ತರು ಸಂತೋಷದಿಂದ ಕಾಲ ಕಳೆಯಲು ಹೂದೋಟ ನಿರ್ಮಿಸಲು ಭೂಮಿ ಅಪೇಕ್ಷಿಸಿರುವುದಾಗಿ ವೀರೇಂದ್ರ ಹೆಗ್ಗಡೆಯವರು ಕಂದಾಯ ನಿರೀಕ್ಷಕರಿಗೆ ನೀಡಿದ ಲಿಖಿತ ಹೇಳಿಕೆ ಆಗಿತ್ತು. ಅದು ಯಾವುದನ್ನ, ಹೂದೋಟವನ್ನು ಮಾಡಲಿಕ್ಕೆ, ಸ್ವಾಮಿ ದರ್ಶನದ ಬಳಿಕ ಭಕ್ತರು ಸಂತೋಷದಿಂದ ಕಾಲ ಕಳೆಯಲಿಕ್ಕೆ ಹೂದೋಟ ನಿರ್ಮಿಸಬೇಕಂತೇಳಿ ಕಂದಾಯ ನಿರೀಕ್ಷಕರಿಗೆ ಒಂದು ಲಿಖಿತವಾಗಿ ಒಂದು ಹೇಳಿಕೆಯನ್ನು ನೀಡಿದರು. ಹೂದೋಟ ಮೃಗಾಲಯ ನಿರ್ಮಿಸಲು ನೀಡಿದ 14.65 ಎಕರೆ ಭೂಮಿಯಲ್ಲಿ ಪ್ರಕೃತಿ ಚಿಕಿತ್ಸಾಲಯ ನಿರ್ಮಿಸಿ ಮಂಜೂರಾತಿ ಶರ್ತ ಉಲ್ಲಂಘಿಸಿದ್ದಾರೆಂದು ಈ ಬಗ್ಗೆ ಕಾನೂನು ಕೈಗೊಳ್ಳಬೇಕೆಂದು ಪುತ್ತೂರು ಎಸಿಯಿಂದ ಡಿಸಿಗೆ ಸಮಗ್ರ ತನಿಖಾ ವರದಿ ಕೂಡ 2015ರಲ್ಲಿ ಹೋಗಿದೆ. ಅಂದರೆ ಭಕ್ತರಿಗಾಗಿ ಹೂದೋಟ ಮೃಗಾಲಯವನ್ನು ನಿರ್ಮಿಸಲು 14 ಎಕರೆ 65 ಎಕರೆ ಭೂಮಿಯನ್ನು ಪಡೆದುಕೊಂಡು ಬಿಟ್ಟು ಅದರಲ್ಲಿ ಹೂದೋಟ, ಮೃಗಾಲಯ ಮತ್ತು ವನಗಳನ್ನು ಯಾವುದನ್ನೂ ಕೂಡ ಮಾಡದೆ ಉದ್ಯಮ ಅಂದರೆ ಪ್ರಕೃತಿ ಚಿಕಿತ್ಸಾಲಯವನ್ನು ನಿರ್ಮಿಸಿ ಶರ್ತವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಇದೆ. ಅನುದಾನವಾಗಿ ಪಡೆದ 14.65 ಎಕರೆಯಲ್ಲಿ ಶರ್ತ ಉಲ್ಲಂಘಿಸಿ ಪ್ರಕೃತಿ ಚಿಕಿತ್ಸಾಲಯ ಮಾಡಿದ್ದರಿಂದ ಅನುದಾನ ರದ್ದುಗೊಳಿಸಲು ಮುಖ್ಯಮಂತ್ರಿಗಳಿಗೆ ನಾಗರಿಕ ಸೇವಾ ಟ್ರಸ್ಟ್ ಮಾಡಿದ ಮನವಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ನೀಡಿದ ನಿರ್ದೇಶನ 22/11/2014ರಲ್ಲಿ ಶಾಂತಿವನ ಹೂದೋಟ ಮೃಗಾಲಯಕ್ಕೆ ಸ್ಥಳವನ್ನು ಕೇಳಿಕೊಂಡಿದ್ದು ಯಾವುದೇ ಮರ ಕಡಿಯುವುದಿಲ್ಲ ಎಂದು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗೆ ವೀರೇಂದ್ರ ಹೆಗ್ಗಡೆಯವರು ಬರೆದ ಪತ್ರ 16/9/1982ರಂದು ಶಾಂತಿವನ ಮೃಗಾಲಯ ಮತ್ತು ಹೂವಿನ ತೋಟದ ಬಗ್ಗೆ ಶಾಂತಿವನ ಟ್ರಸ್ಟ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಗಳಿಂದ ಒಟ್ಟು 14.65 ಎಕರೆ ಜಮೀನು ಮಂಜೂರಾತಿ ಆದೇಶ 28/1/1988ರಲ್ಲಿ ಶಾಂತಿವನ ಮೃಗಾಲಯ ಮತ್ತು ಹೂವಿನ ತೋಟದ ಬಗ್ಗೆ ಶಾಂತಿವನ ಟ್ರಸ್ಟ್ಗೆ ಇದನ್ನು 14.65 ಎಕರೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಇನ್ನೊಂದು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಯಾರು ಆಗಿರ್ತಕ್ಕಂತಹ ಶ್ರೀ ರವಿಕುಮಾರ್ ನ್ಯಾಯಾಲಯದಲ್ಲಿ ರಂಜನ್ ರಾವ್ ಯರಡೂರ್ ಸಲ್ಲಿಸಿದ ದೂರು ಅರ್ಜಿ ವಜಾಗೊಳಿಸಿ 14.65 ಎಕರೆ ಮಂಜೂರಾತಿಯನ್ನು ಎತ್ತಿ ಹಿಡಿದು ನೀಡಿದ ಆದೇಶ ಏನು ಅಂತಂದರೆ 6/5/2023ರಂದು ಪುತ್ತೂರು ಎಸಿಯವರ ವರದಿ ಗಣನೆಗೆ ತೆಗೆದುಕೊಂಡಿಲ್ಲ. ಪುತ್ತೂರು ಎಸಿಯವರ ವರದಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ಕ್ಷಯರೋಗಿಗಳ ಆಸ್ಪತ್ರೆ ಸ್ಥಾಪಿಸಿದ್ದಾರೆ, ಮದ್ಯಪಾನಿಗಳಿಗೆ ಮದ್ಯವ್ಯಸನಿಗಳಿಗೆ ಪುನರ್ವಸತಿಗೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದು ಆದೇಶದಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಫಾಲ್ಟ್ ಮಾಡಿದ್ದಾರೆ ಅಂತಂದರೆ, ಶಾಂತಿವನ ಮತ್ತು ಮೃಗಾಲಯ ಮತ್ತು ಹೂವಿನ ತೋಟಕ್ಕೆ 14.65 ಎಕರೆಯನ್ನು ಇವರು ಕೊಟ್ಟರೆ ಆ ಶರ್ತ ಉಲ್ಲಂಘನೆಯನ್ನು ಮಾಡಿ ಲಾಭದಾಯಕವಾದಂತಹ ಪ್ರಕೃತಿ ಚಿಕಿತ್ಸಾಲಯವನ್ನು ನಿರ್ಮಾಣ ಮಾಡಿದ್ದಾರೆ.
ಇದನ್ನ ಶರ್ತ ಉಲ್ಲಂಘನೆ ಆಗಿದೆ, ಭಕ್ತರಿಗೆ ಅನುಕೂಲ ಆಗಲಿ, ಅಲ್ಲಿ ಮೃಗಾಲಯ ಆಗಲಿ, ಶಾಂತಿವನ ಆಗಲಿ ಮತ್ತು ಹೂದೋಟ ಆಗಲಿ ಅಂತೇಳಿ ಇದು ಶರ್ತ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ರಂಜನ್ ರಾವ್ ಯಡೂರವರು ಅದನ್ನು ಕಂಪ್ಲೇಂಟನ್ನು ಕೊಟ್ಟರೆ, ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂತಂದರೆ, ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳೋದೇನಿದೆ, ಇಲ್ಲಿ ಕ್ಷಯ ರೋಗಿಗಳಿಗೆ ಆಸ್ಪತ್ರೆ ಸ್ಥಾಪಿಸಿದ್ದಾರೆ, ಮದ್ಯವ್ಯಸನಿಗಳಿಗೆ ಪುನರ್ವಸತಿ ಕಾರ್ಯಕ್ರಮ ಮಾಡ್ತಾರೆ, ಆ ಕಾರ್ಯಕ್ರಮ ಮಾಡ್ತಾರೆ, ಈ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಮುತಾಲಿಕ್ ಅವರೇ ಅಲ್ಲಿ ಭಕ್ತಾದಿಗಳಿಗೆ ನೈಸರ್ಗಿಕ ಚಿಕಿತ್ಸಾಲಯ, ಏನು ಪ್ರಕೃತಿ ಚಿಕಿತ್ಸಾಲಯ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಅನುಕೂಲ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಒಂದು ಜಿ ಕನ್ನಡ ವಾಹಿನಿಯಲ್ಲಿ ಇವರು ಹೇಳಿದ್ದಕ್ಕೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳಲೇಬೇಕಾದಂತಹ ಸಂದರ್ಭ. ಯಾಕೆ ಅಂತಂದರೆ ಅನ್ಯ ಮಾಹಿತಿ, ತಪ್ಪು ಮಾಹಿತಿ ಯಾರಿಗೂ ಕೂಡ ಹೋಗಬಾರ್ದು. ಯಾಕಂದರೆ ಜನಗಳು ನೋಡ್ತಾ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಅನ್ನುವಂಥದ್ದು ಬಹಳ ಒಂದು ಸ್ಯಾಟಲೈಟ್ ಮೀಡಿಯಾ, ಹಾಗಾಗಿ ಸಾಕಷ್ಟು ಜನರು ಕೂಡ ನೋಡ್ತಾ ಇರ್ತಾರೆ. ಹಂಗಾಗಿ ಭಕ್ತಾದಿಗಳಿಗೆ ಅಲ್ಲಿ ಏನು ಜನರಿಗೆ ಒಂದು ತಪ್ಪು ಸಂದೇಶ ಹೋಗಬಾರ್ದು. ಹಾಗಾಗಿ ಅವರು ಅನುಕೂಲ ಏನು ಮಾಡಿಕೊಟ್ಟಿಲ್ಲ. ಪ್ರಕೃತಿ ಚಿಕಿತ್ಸಾಲಯ ಒಂದು ಲಾಭದಾಯಕ ಚಿಕಿತ್ಸೆಯನ್ನು ಅವರು ಅಲ್ಲಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಯಾವುದನ್ನು ಫ್ರೀಯಾಗಿ ಅವರು ಮಾಡೋದಿಲ್ಲ. ಅದು ಪ್ರಕೃತಿ ಚಿಕಿತ್ಸಾಲಯ, ಶಾಂತಿವನ, ಹೂದೋಟ ಮತ್ತು ಮೃಗಾಲಯಕ್ಕೆ 14.65 ಎಕರೆಯನ್ನು ಶಾಂತಿವನ ಟ್ರಸ್ಟ್ಗೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಶರ್ತ ಉಲ್ಲಂಘನೆ ಮಾಡಿ ಅದನ್ನು ಲಾಭದಾಯಕವಾದ ಪ್ರಕೃತಿ ಚಿಕಿತ್ಸಾಲಯವನ್ನು ಮಾಡಿದ್ದಾರೆ ಎನ್ನುವಂಥದ್ದು ತಮಗೆ ಗೊತ್ತಿರಲಿ ಅಂಥೇಳಿ ತಾವು ಯಾವುದೇ ರೀತಿಯಿಂದ ತಪ್ಪು ಉತ್ತರವನ್ನು ಕೊಡಬಾರ್ದು ಅಥವಾ ಗೊತ್ತಿಲ್ಲದೆ ಮಾತನಾಡಬಾರ್ದು ಎನ್ನುವಂಥ ಉದ್ದೇಶದಿಂದ ನನ್ನ ಹತ್ತಿರ ದಾಖಲೆಗಳನ್ನು ಇಟ್ಟುಕೊಂಡೇ ನಾನು ಮಾತನಾಡುತ್ತಿದ್ದೇನೆ. ದಾಖಲೆಗಳು ಕೂಡ ಇದೆ. ಯಾರಿಗಾದರೂ ಬೇಕು ಅಂತಂದರೆ ಆ ದಾಖಲೆಗಳು ಕೂಡ ಕೊಡ್ತೇನೆ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.